ಟಾಲಿವುಡ್ ನಲ್ಲಿ ಅತ್ಯಂತ ಹೆಸರಾಂತ ನಟರ ಕುಟುಂಬಗಳಲ್ಲಿ ಅಕ್ಕಿನೇನಿ ಕುಟುಂಬವೇ ಮುಂಚಿನ ಸಾಲಿನಲ್ಲಿ ಬರೋದು. ಆದ್ರೆ ಈ ಕುಟುಂಬದ ವೈಯಕ್ತಿಕ ಬದುಕನ್ನ ಕ್ವಿಕ್ ಆಗಿ ನೋಡೋದಾದ್ರೆ ಯಾವುದೇ ಸಿನಿಮಾಗಿಂತಲೂ ಕಮ್ಮಿ ಇಲ್ಲ. ಯಾಕಂದ್ರೆ ಕುಟುಂಬದ ಮುಖ್ಯ ಸದಸ್ಯರೆಲ್ಲರಿಗೂ ಎರಡನೇ ಮದುವೆ ನಡೆದಿವೆ. ಟಾಲಿವುಡ್ ಅಂಗಳದಲ್ಲಿ ಮದುವೆ ಸಡಗರ. ನಾಗಾರ್ಜುನ್ ಎರಡನೇ ಪತ್ನಿಯ ಮಗ ಅಖಿಲ್ ಅಕ್ಕಿನೇನಿ ಮದುವೆ ಸಡಗರ ಈಗ ರಂಗು ತಂದಿದೆ. ಅದ್ದೂರಿ ಸಮಾರಂಭದಲ್ಲಿ ಎಲ್ಲರ ಗಮನ ವೈಭವದ ಜೊತೆಗೆ ಈ ಫ್ಯಾಮಿಲಿ ಎರಡನೇ ಮ್ಯಾರೇಜ್ ಬಗ್ಗೆಯೇ ಚರ್ಚೆ ಜಾಸ್ತಿ ಮಾಡಿದೆ. ಹೌದು, ಅಕ್ಕಿನೇನಿ ನಾಗೇಶ್ವರ್ ರಾವ್ ಅವರು ದೇವಿ ಅವರನ್ನ ವಿವಾಹ ಆಗಿ ನಾಗಾರ್ಜುನ್ ಅವರಿಗೆ ಜನ್ಮ ಕೊಟ್ಟು ಕೂಲ್ ಜೀವನ ನಡೆಸಿದ್ರು. ಆದ್ರೆ ಅವರ ಮಗ ಟಾಲಿವುಡ್ ನಾಗಾರ್ಜುನ್ ಪರ್ಫೆಕ್ಟ್ ಹೀರೋ, ಮನ್ಮಥ ಅಂತಾನೆ ಹೆಸರುವಾಸಿಯಾಗಿರೋರು. ಖ್ಯಾತ ನಟ ಸಿನಿಮಾದಷ್ಟೇ ತಮ್ಮ ವೈಯಕ್ತಿಕ ಬದುಕಲ್ಲೂ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಅಕ್ಕಿನೇನಿ ಫ್ಯಾಮಿಲಿಯಲ್ಲಿ ಎರಡನೇ ಮದುವೆ ಟ್ರೆಂಡ್ ಮೂಲಕ. ಎಸ್, ನಾಗಾರ್ಜುನ ಅವರು ಮೊದಲ ಮದುವೆ ಲಕ್ಷ್ಮೀ ರಾಮನಾಯ್ಡು, ಪ್ರೊಡ್ಯೂಸರ್ ಡಿ ರಾಮನಾಯ್ಡು ಅವರ ಪುತ್ರಿಯೊಂದಿಗೆ ಆಗತ್ತೆ. ಅವರ ಮಗನೇ ನಾಗ ಚೈತನ್ಯ. ಅನಂತರ ಇವರು ಅಮಲಾ ಅಕ್ಕಿನೇನಿ ಅವರ ಜೊತೆ, ಇವರು ಪ್ರಸಿದ್ಧ ನಟಿ, ಇವರೊಂದಿಗೆ ಇವರು ಎರಡನೇ ಮದುವೆಯನ್ನ ಆಗ್ತಾರೆ. ಅವರ ಮಗನೇ ಅಖಿಲ್ ಅಕ್ಕಿನೇನಿ. ಈ ಸೆಕೆಂಡ್ ಮ್ಯಾರೇಜ್ ಎರಡನೇ ತಲೆಮಾರಿಗೂ ಎಂಟ್ರಿ ಆಯಿತು. ನಾಗ ಚೈತನ್ಯ ಅಕ್ಕಿನೇನಿ ಮೊದಲ ಮದುವೆಯು ಪ್ರಸಿದ್ಧ ನಟಿ ಸಮಂತಾ ರುತ್ ಪ್ರಭು ಜೊತೆ 2017ರಲ್ಲಿ ಆಯಿತು. ಬಳಿಕ ಪರಸ್ಪರ ಒಪ್ಪಿ 2021ರಲ್ಲಿ ವಿಚ್ಛೇದನ ಆಯಿತು. ಆದ್ರೆ ಇವತ್ತಿನ ಟ್ವಿಸ್ಟ್ ಏನು ಅಂತ ಅಂದ್ರೆ, ನಾಗಾರ್ಜುನ ಅವರ ಎರಡನೇ ಪತ್ನಿಯ ಮಗ ಅಖಿಲ್ ಅಕ್ಕಿನೇನಿ ಮೊದಲ ನಿಶ್ಚಿತಾರ್ಥವನ್ನ ಶ್ರೇಯಾ ಭೂಪಾಲ್ ಡಿಸೈನರ್ ಜೊತೆ ಆಗಿದ್ರು. ಬಳಿಕ ವಿವಾಹದ ಬಂಧುತ್ವ ತಲುಪುವ ಮೊದಲು ಬ್ರೇಕಪ್ ಆಗ್ತಾರೆ. ಸದ್ಯ ತಮ್ಮ ಬದುಕಿನ ಎರಡನೇ ಇನ್ನಿಂಗ್ಸ್ ಶುರು ಮಾಡಿದ್ದಾರೆ. ಅಂದ್ರೆ ಗೆಳತಿ ಜೈನಬ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ಮೂಲಕ ಟಾಲಿವುಡ್ ನಲ್ಲೂ ಮದುವೆ ಜೊತೆಗೆ ಈ ಸೆಕೆಂಡ್ ಇನ್ನಿಂಗ್ಸ್ ಚರ್ಚೆ ಜೋರಾಗಿದೆ. ಈ ವಿವಾಹದ ವೇಳೆ ಅಖಿಲ್ ಬಿಳಿ ಕುರ್ತಾ ಮತ್ತು ಧೋತಿಯನ್ನ ಧರಿಸಿದ್ರು. ಜೈನಬ್ ಬಿಳಿ ರೇಷ್ಮೆ ಸೀರೆಯನ್ನ ಧರಿಸಿದ್ರು. ಇನ್ನು ಈ ಮದುವೆ ನಡೆದಿದ್ದು ಅನ್ನಪೂರ್ಣ ಸ್ಟುಡಿಯೋದಲ್ಲಿ. ಈ ಸ್ಟುಡಿಯೋವನ್ನ ಅಖಿಲ್ ಅವರ ಅಜ್ಜ, ದಂತಕಥೆ ನಟ ಅಕ್ಕಿನೇನಿ ನಾಗೇಶ್ವರ್ ರಾವ್ ಅವರು ಸ್ಥಾಪನೆ ಮಾಡಿದ್ರು. ಈ ಸಮಾರಂಭದಲ್ಲಿ ಚಿರಂಜೀವಿ, ರಾಮ್ ಚರಣ್ ಮತ್ತು ಅವರ ಪತ್ನಿ ಉಪಾಸನಾ, ಶೋಭಿತಾ ದುಲಿಪಾಲ ಮತ್ತು ನಾಗ ಚೈತನ್ಯ ಸೇರಿದಂತೆ ತೆಲುಗು ಚಲನಚಿತ್ರೋದ್ಯಮದ ಹಲವಾರು ಪ್ರಮುಖ ನಟ ನಟಿಯರು ಪಾಲ್ಗೊಂಡಿದ್ರು. ಇನ್ನು ಅಖಿಲ್ ಮತ್ತು ಜೈನಬ್ ಅವರ ನಿಶ್ಚಿತಾರ್ಥ ಕಳೆದ ನವೆಂಬರ್ನಲ್ಲಿ ನಡೆದಿತ್ತು. ಇದಕ್ಕೂ ಮೊದಲು 2 ವರ್ಷಗಳ ಕಾಲ ಇವರು ಡೇಟಿಂಗ್ ನಲ್ಲಿದ್ರು. ಅಖಿಲ್ ತಮ್ಮ ತಂದೆಯ ಚಲನಚಿತ್ರ ಸಿಸೇಂದ್ರಿಯಲ್ಲಿ ಬಾಲನಟನಾಗಿ ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು. ನಂತರ 2023ರಲ್ಲಿ ಏಜೆಂಟ್, ಅನಂತರ 2019ರಲ್ಲಿ ಮಿಸ್ಟರ್ ಮಜ್ನು, 2017ರಲ್ಲಿ ಹಲೋ ಮತ್ತು 2015ರಲ್ಲಿ ಅಖಿಲ್ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸಿನಿಮಾ ಜೊತೆಗೆ ನಾಗಾರ್ಜುನ ಫ್ಯಾಮಿಲಿಯ ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಉಂಟಾಗಿದೆ. ಸೊ ನವ ಜೋಡಿಗಳು ಜೊತೆಯಾಗಿ ಬದುಕನ್ನ ನಡೆಸಲಿ ಅಂತ ಹಲವರು ಹಾರೈಸಿದ್ದಾರೆ.